ಹಾಯ್ ಫ್ರೆಂಡ್ಸ್ ಬಂದು ನೋಡೋಣ. ಸೊ ನಾಳಿನ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಮಾಡ್ತಾರೆ ನೋಡ್ಕೊಂಬೋಣ. ಸೊ ಫಸ್ಟ್ ಟೈಮ್ ನೋಡ್ಕೊಂಡ್ರೆ ಬ್ಯಾಂಕ್ ನೋಡ್ಕೊಂಬೋಣ. ಓಕೆ, ಸೊ ಬ್ಯಾಂಕ್ ಫಸ್ಟ್ ಟೈಮ್ ನೋಡ್ಕೊಂಡ್ರೆ ಡೈಲಿ ಕ್ಯಾಂಡಲ್ ನೋಡ್ಕೊಂಡು ಡೈಲಿ ಕ್ಯಾಂಡಲ್ ನೋಡ್ಕೊಂಡು ಕಿಶಿಂದ ಆಮೇಲೆ ಬಾಕಿ ಸ್ವಲ್ಪ ನೋಡ್ಕೋಣ. ಓಕೆ, ಸೊ ನಾವು ನಿನ್ನಿನ ದಿನ ಏನು ಡಿಸ್ಕಸ್ ಮಾಡಿದೀವಪ್ಪ ಅಂದ್ರೆ ನಮಗೊಂದು ಇಲ್ಲೊಂದು ಏನಾಗಿದೆಪ್ಪ ಅಂತಂದ್ರೆ ಈ ಒಂದು ಏರಿಯಾ ಏನಿದಿಲ್ಲ. ಓಕೆ, ಈ ಏರಿಯಾ ಏನಪ್ಪ ಅಂದ್ರೆ ತುಂಬಾನೇ ಕ್ರೂಷಿಯಲ್ ಆಗಿರ್ತಕ್ಕಂಥ ಯಾಕಪ್ಪ ಅಂತಂದ್ರೆ ಕಂಟಿನ್ಯೂಸ್ ಮಾರ್ಕೆಟ್ ಏನಪ್ಪ ಇಲ್ಲೊಂದು ಹೈ ತಗೊಂಡಿತ್ತು. ಇದು ಹೈ ತಗೊಂಡ್ ಕಿಶನ್ ಮತ್ತೆ ಏನಾಯ್ತಪ್ಪ ಅಂತಂದ್ರೆ ಮಾರ್ಕೆಟ್ ಇದು ಹೈ ಅನ್ನ ಕ್ರಾಸ್ ಮಾಡ್ಕೊಂಡು ಮಾರ್ಕೆಟ್ ಇಲ್ಲಿ ಗ್ಯಾಪ್ ಕೊಟ್ಟಿಗೆ ಗ್ಯಾಪ್ ಅನ್ನು ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿದ್ವಿ. ಓಕೆ, ಸೊ ಅದೇ ರೀತಿಯಾಗಿ ಮಾರ್ಕೆಟ್ ಏನಾಗಿತ್ತಪ್ಪ ಅಂತಂದ್ರೆ ಈ ಕ್ಯಾಂಡಲ್ ಬ್ರೇಕ್ ಮಾಡಿದ್ರು ಕೂಡ ಮತ್ತೆ ರಿಟರ್ನ್ ಏನಾಗುತ್ತೆ ನಿನ್ನೆ ಕ್ಯಾಂಡಲ್ ಮೇಲಿನ ಸೈಡ್ ಏನಾಗಿತ್ತಪ್ಪ ಅಂದ್ರೆ ಕ್ಲೋಸ್ ಮಾಡಿತ್ತು. ಅದು ನಾವು ಇನ್ನೊಂದೇನು ಡಿಸ್ಕಸ್ ಮಾಡಿದಪ್ಪ ಇಲ್ಲೊಂದು ಏನಾಗಿದೆಪ್ಪ ಅಂದ್ರೆ ಒಂದು ಇಲ್ಲಿ ಟ್ರೆಂಡ್ ಲೈನ್ ಬರ್ತದೆ. ಹೌದಾ, ಸೊ ಇಲ್ಲಿ ಟ್ರೆಂಡ್ ಲೈನ್ ಏನಿದೆಪ್ಪ ಅಂದ್ರೆ ಇಲ್ಲೂ ರೆಸಿಸ್ಟೆನ್ಸ್ ತಗೊಂಡಿದೆ, ಇಲ್ಲೂ ರೆಸಿಸ್ಟೆನ್ಸ್ ತಗೊಂಡಿದೆ, ಆಮೇಲೆ ಇಲ್ಲಿನೂ ರೆಸಿಸ್ಟೆನ್ಸ್ ಇಲ್ಲಿನೂ ರೆಸಿಸ್ಟೆನ್ಸ್. ಓಕೆ, ಒಂದು ವೇಳೆ ಏನಾದ್ರು ಮಾರ್ಕೆಟ್ ಈ ಒಂದು ಏರಿಯಾದಲ್ಲಿ ಓಪನ್ ಆಯ್ಕಿಸಿದ ಒಂದು ವೇಳೆ ಏನಾದ್ರು ಈ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ತಗೊಂಡು ಕಿಶಿಂದ ರೆಸ್ಪೆಕ್ಟ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಫಾಲೋ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇಲ್ಲಪ್ಪ ಅಂತಂದ್ರೆ ಕನ್ಸಲ್ಟೇಷನ್ ಹಾಕಿಸಿದ ಇದೇನಾದ್ರು ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ತಪ್ಪ ಅಂತಂದ್ರೆ 55,000 ಮತ್ತು 55,500 ತನಕ ಮಾರ್ಕೆಟ್ ಹೋಗ್ಬೋದು ಅಂತ ಒಂದು ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಅದೇ ರೀತಿ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಓಪನ್ ಆಯ್ತು ಈ ಒಂದು ಏನು ಏರಿಯಾ ಇದೆ ಈ ಏರಿಯಾಕ್ಕೆ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ಕಿಂದ ಮಾರ್ಕೆಟ್ ರಿಟರ್ನ್ ಆಗಿ ಏನಾಯ್ತಪ್ಪ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಕೈಗಿಸ ಬೇಕು ಮಾಡ್ತೀವಿ. ಮತ್ತೆ ಮಾರ್ಕೆಟ್ ಏನಾಯ್ತಪ್ಪ ಅಂತಂದ್ರೆ ಯಾವ ಒಂದು ಬೇರೆ ಝೋನ್ದಲ್ಲಿ ಮಾರ್ಕೆಟ್ ಇತ್ತು ಮೊದಲು ಅದೇ ಝೋನ್ದಲ್ಲಿ ಮಾರ್ಕೆಟ್ ಇವಾಗ ಬಂದಿದೆ. ಸೊ ಇನ್ನು ರಿಟರ್ನ್ ಏನಪ್ಪಾ ಅಂತಂದ್ರೆ ಮೇಲಿನ ಸರ್ ಹೋಗಬೇಕಾಯ್ತಪ್ಪ ಅಂದ್ರೆ ತುಂಬಾನೇ ಸ್ವಲ್ಪ ಟ್ರೈಡ್ ಮಾಡ್ತಕ್ಕಂಥ ಸಾಧ್ಯತೆ. ಯಾಕಪ್ಪ ಅಂದ್ರೆ ಈಗ ಪಾಕಿಸ್ತಾನ ಮತ್ತು ಇಂಡಿಯಾ ಯುದ್ಧ ಆಗ್ತಕ್ಕಂಥ ಸಂದರ್ಭ ಇರೋದ್ರಿಂದ ಮಾರ್ಕೆಟ್ ದಲ್ಲಿ ಏನಾಗ್ತಪ್ಪ ಅಂದ್ರೆ ಪ್ಯಾನಿಕ್ ಸೆಲ್ಲಿಂಗ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇಲ್ಲಿ ಜಾಸ್ತಿ ಇದಾವೆ. ಓಕೆ, ಸೊ ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಈ ಏರಿಯಾ ಏನಿತ್ತಲ್ಲ ಈ ಏರಿಯಾ ಓಕೆ ಇದೇನು ಗ್ಯಾಪ್ ಇರುತ್ತೆ. ಗ್ಯಾಪ್ ಏರಿಯಾ ಏನಂತಪ್ಪ ಈಗ ಕಂಪ್ಲೀಟ್ ಆಗಿ ಏನಂತಪ್ಪ ಫಿಲ್ ಆಯ್ತು. ಫಸ್ಟ್ ಏನಾಯ್ತಪ್ಪ ಅಂದ್ರೆ ಫಸ್ಟ್ ಫಿಲ್ ಆಗಿದ್ದು ಮಾರ್ಕೆಟ್ ಏನ್ ಮಾಡ್ತಪ್ಪ ಅಂದ್ರೆ ಇದು ಸ್ವಲ್ಪ ಅದು ಫೇಕ್ ಮಾಡಿತ್ತು. ನೆಕ್ಸ್ಟ್ ಏನಂತಪ್ಪ ಅಂದ್ರೆ ಇವತ್ತು ಕೂಡ ಏನಾಯ್ತಪ್ಪ ಅಂದ್ರೆ ಆ ಗ್ಯಾಪ್ ಅನ್ನ ಫಿಲ್ ಮಾಡಿರೋದ್ರಿಂದ ನಾಳೆ ದಿನ ಏನ್ಬೋದಪ್ಪ ಅಂದ್ರೆ ಈ ಒಂದು ಲೋ ಏನೋ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಓಕೆ ನಮ್ ಮೀನಿಂಗ್ ಪಾಯಿಂಟ್ ಅಪ್ಪ ಈ ಒಂದು ಏರಿಯಾ ಓಕೆ ಇವಾಗ ಇರ್ತಕ್ಕಂಥದ್ದು 54,200. ಓಕೆ, 54,200 ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಂದು ವೇಳೆ ನಾಳಿನ ದಿನ ಮಾರ್ಕೆಟ್ ಏನಾದ್ರು ಇದೇ ಏರಿಯಾಕ್ಕೆ ಓಪನ್ ಆಗಿ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಮತ್ತೆ ರಿಟರ್ನ್ ಕೆಳಗಡೆ ಫಾಲ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಬರುವುದಪ್ಪ ಅಂತಂದ್ರೆ ನಾಳಿನ ದಿನ 53,000 ಕೂಡ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ನಾಳಿನ ದಿನ ಜಾಸ್ತಿ ಇದೆ. ಯಾಕಪ್ಪ ಅಂದ್ರೆ ನೋಡ್ರಿ ಕಂಟಿನ್ಯೂಸ್ ಆಗಿ ಏನಪ್ಪ ಅಂದ್ರೆ ಇಲ್ಲಿ ಕನ್ಸಲ್ಟೇಷನ್ ಆಗಿದೆ. ಹೌದಾ, ಕಂಟಿನ್ಯೂಸ್ ಆಗಿ ಕನ್ಸಲ್ಟೇಷನ್ ಆಗಿರೋದ್ರಿಂದ ಸ್ವಲ್ಪ ಇದೇನು ಕನ್ಸಲ್ಟೇಷನ್ ಆಗಿರ್ತಕ್ಕಂಥದ್ದು ಏನಿಲ್ಲ ನೋಡ್ರಿ ಇಲ್ಲಿನೂ ಕೂಡ ಏನಪ್ಪ ಸ್ಟಾಪ್ ಲಾಸ್ ಅದಾವು, ಇಲ್ಲಿನೂ ಕೂಡ ಸ್ಟಾಪ್ ಲಾಸ್ ಅದಾವು, ಇಲ್ಲಿನೂ ಕೂಡ ಸ್ಟಾಪ್ ಲಾಸ್ ಎಲ್ಲ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡಿರೋದ್ರಿಂದ ನಾಳೆ ದಿನ ಏನಾದ್ರು ಇಲ್ಲೇನೆ ಸ್ವಲ್ಪ ಫ್ಲಾಟ್ ಆಗಿ ಓಪನ್ ಆಯ್ತು ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಕನ್ಸಲ್ಟೇಷನ್ ಬ್ರೇಕ್ ಮಾಡಕ್ ಸ್ಟಾರ್ಟ್ ಮಾಡ್ತಪ್ಪ ಅಂತಂದ್ರೆ ಫಸ್ಟ್ ನಮ್ಮ ಟಾರ್ಗೆಟ್ ಯಾವ್ದು ಇರುತ್ತಪ್ಪ ಅಂತಂದ್ರೆ 53,500 ಇರುತ್ತೆ. ಅದಾದ ಕೂಡ ಏನಪ್ಪ ಅಂತಂದ್ರೆ 53,000 ಮಾರ್ಕೆಟ್ ಕೆಳಗಿನ ಸರ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಸೊ ಹೀಗೆ ಏನ್ ಮಾಡ್ರಪ್ಪ ನಾಳೆ ದಿನ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಟ್ರಿಕ್ಕಿಯಾಗಿ ನೋಡ್ಕೊಂಡು ತಿಳ್ಬೋದು ತುಂಬಾನೇ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಅದೇ ರೀತಿಯಾಗಿ ಒಂದು ಸ್ವಲ್ಪ ಒಂದು 50 ಸ್ಟಾಂಪ್ ನೋಡ್ಕೊಂಡ್ರೆ ನೋಡಿ 50 ಸ್ಟಾಂಪ್ ನೋಡ್ರೆ ಸ್ವಲ್ಪ ಝೂಮ್ ಇನ್ ಮಾಡೋಣ. ಓಕೆ, 30 ಮಿನಿಟ್ಸ್ ನೋಡೋದು ಅದನ್ನು ಕ್ಲಿಯರ್ ಕಾಣಬಹುದು. ಓಕೆ, 30 ಇಲ್ಲಿ ನೋಡ್ರಿ ನಿಮ್ಗೆ ಏನಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿನೂ ಕೂಡ ಒಂದು ಡೊಮಿನೆನ್ಸ್ ಇದೆ. ಯಾವ್ದ್ರದಪ್ಪ ಅಂತಂದ್ರೆ ಬೇರೆಸ್. ಓಕೆ, ಇಲ್ಲಿನೂ ಕೂಡ ಒಂದು ಡೊಮಿನೆನ್ಸ್ ಇದೆ, ಇಲ್ಲಿನೂ ಕೂಡ ಡೊಮಿನೆನ್ಸ್ ಇದೆ, ಇಲ್ಲಿನೂ ಕೂಡ ಒಂದು ಡೊಮಿನೆನ್ಸ್ ಇದೆ. ಆದ್ರೆ ಮಾರ್ಕೆಟ್ ಏನ್ ಮಾಡುತ್ತಪ್ಪ ಅಂದ್ರೆ ಇಲ್ಲಿ ಇದು ಇತ್ತಲ್ಲ ಗ್ಯಾಪ್, ಈ ಗ್ಯಾಪ್ ಅನ್ನ ಮಾರ್ಕೆಟ್ ಏನ್ ಮಾಡ್ತಪ್ಪ ಅಂತಂದ್ರೆ ನಿನ್ನಿನ ದಿನ ಬ್ರೇಕ್ ಮಾಡೋದು ಕೂಡ ನಿನ್ನಿನ ದಿನ ಮತ್ತೆ ಫುಲ್ ಮಾಡಿದ ಮೇಲ್ಗಡೆ ಇರ್ತದೆ. ಆದ್ರೆ ಇವತ್ತಿನ ಏನಾಯ್ತಪ್ಪ ಅಂದ್ರೆ ಮಾರ್ಕೆಟ್ ಗ್ಯಾಪ್ ಅಪ್ ಈ ಗ್ಯಾಪ್ ಮೇಲ್ಗಡೆ ಓಪನ್ ಆದ್ರೂ ಕೂಡ ಮತ್ತೆ ಮಾರ್ಕೆಟ್ ಏನಾಗ್ತಿಲ್ಲಪ್ಪ ಅಂತಂದ್ರೆ ಮೇಲಿನ ಸೈಡ್ ಅದು ಸೆಷನ್ ಆಗ್ತಾ ಇಲ್ಲ. ಮತ್ತೆ ಮಾರ್ಕೆಟ್ ಏನಪ್ಪ ಕನ್ಸಲ್ಟೇಷನ್ ಆಗಿ ಕೆಳಗಿನ ಸೈಡ್ ಬ್ರೇಕ್ ಮಾಡಿದ್ರಿಂದ ನಾಳಿನ ದಿನ ಏನಾದ್ರು ಇದೇ ಒಂದು ಫ್ಲಾಟ್ ದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಓಕೆ 54,400 ಮತ್ತು 54,600 ಏನಿದೆ ಪಾಯಿಂಟ್ ಇದೆಲ್ಲ ಈ ಝೋನ್ ದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಗಿ ಮತ್ತೆ ಕನ್ಸಲ್ಟೇಷನ್ ಗೆ ಕೆಳಗಿನ ಸೈಡ್ ಬರ್ತಪ್ಪ ಅಂದ್ರೆ ಫಸ್ಟ್ ನಮ್ ಟಾರ್ಗೆಟ್ 54,000. ಓಕೆ, ಫಸ್ಟ್ ನಮ್ ಟಾರ್ಗೆಟ್ 54,000. ಯಾಕಪ್ಪ ಅಂದ್ರೆ ಇಲ್ಲಿ ಒಂದು ಹೆವಿ ಆಗಿರ್ತಕ್ಕಂಥ ಒಂದು ಏನಪ್ಪಾ ಅಂದ್ರೆ ಒಂದು ಬುಲಿಶ್ ಝೋನ್ ಇರೋದ್ರಿಂದ ಫಸ್ಟ್ ಟಾರ್ಗೆಟ್ ನಮ್ಗೆ 54,000 ಆಗುತ್ತೆ. 54,000 ಏನೋ ಬ್ರೇಕ್ ಮಾಡ್ಕೊಂಡ್ ಬರ್ತಪ್ಪ ಅಂದ್ರೆ ಫಸ್ಟ್ ನಮ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ 53,500 ಬರುತ್ತೆ. 53,500 ಬರ್ತಪ್ಪ ಅಂದ್ರೆ ನೆಕ್ಸ್ಟ್ ನಮ್ ಟಾರ್ಗೆಟ್ ಯಾವ್ದಿರುತ್ತಪ್ಪ ಅಂದ್ರೆ 53,000. ಈ ರೀತಿ ಆಗಿರ್ತಕ್ಕಂಥ ಟಾರ್ಗೆಟ್ ನಾವು ಏನ್ ಮಾಡೋದಪ್ಪ ಅಂದ್ರೆ ಇಲ್ಲಿ ನಾಳಿಂದ ನಾವು ಬ್ಯಾಂಕ್ ನೋಡ್ಕೊಂಡು ಸಾಧ್ಯತೆಗಳು ಜಾಸ್ತಿ. ಬೇಕಪ್ಪ ಅಂದ್ರೆ ಇಲ್ಲೇನು ಕೂಡ ನೋಡ್ರಿ ಇಲ್ಲೇನೋ ಬೇರೆ ಸುಣೋದು, ಇಲ್ಲೇನೋ ಬೇರೆ ಸುಣೋದು, ಇಲ್ಲೇನು ಕೂಡ ಬೇರೆ ಸುಣೋದು, ಇಲ್ಲೇನು ಕೂಡ ಬೇರೆ ಸುಣೋದು. ಹೌದಾ, ಆಮೇಲೆ ಇಲ್ಲಿ ಒಂದ್ ಸ್ವಲ್ಪ ನಾವು ಟ್ರೆಂಡ್ ಲೈನ್ ತಗೊಂಡ್ರೆ ಇಲ್ಲೇನೋ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಟ್ರೆಂಡ್ ಲೈನ್ ಬರುತ್ತೆ. ಓಕೆ, ಆಮೇಲೆ ಇಲ್ಲೇನೂ ಕೂಡ ಒಂದು ಟ್ರೆಂಡ್ ಲೈನ್ ಬರುತ್ತೆ. ಸೊ ಇಲ್ಲಿ ನೋಡ್ರಿ ಹಾರಿಜೆಂಟಲ್ ಆಗಿ ಬೇರೆ ಝೋನ್ ಅದಾವ ಮತ್ತು ಟ್ರೆಂಡ್ ಲೈನ್ ಕೂಡ ಏನಪ್ಪಾ ಅಂದ್ರೆ ಬೇರೆ ಝೋನ್ ಇರೋದ್ರಿಂದ ಮಾರ್ಕೆಟ್ ಏನಾಗ್ತದೆ ಇಲ್ಲಿ ಎಲ್ಲೇ ನಿಂತರೂ ಕೂಡ ಮತ್ತೆ ಇಲ್ಲಿ ಈ ಹಾರಿಜೆಂಟಲ್ ಲೈನ್ ಗಳು ರೆಸ್ಪೆಕ್ಟ್ ಮಾಡುತ್ತೆ ಮತ್ತು ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡುತ್ತೆ. ಎರಡಕ್ಕೂ ರೆಸ್ಪೆಕ್ಟ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಮತ್ತೆ ಕೆಳಗಡೆ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ಮಾರ್ಕೆಟ್ ಅಲ್ಲಿ ನೀವು ಎಲ್ಲಿ ಓಪನ್ ಆಗುತ್ತೆ ಅದ್ರ ಮೇಲೆ ನೀವು ಏನ್ ಮಾಡ್ರಪ್ಪ ಟ್ರೇಡ್ ಅನ್ನ ನೀವು ತಗೋದು ತುಂಬಾನೇ ಒಳ್ಳೇದಂತ ನನಗೆ ಒಂದು ಅಭಿಪ್ರಾಯ. ಯಾಕಪ್ಪ ನೀವು ರ್ಯಾಂಡಮ್ ಆಗಿ ಟ್ರೇಡ್ ತಗೊಂಡ್ರಪ್ಪ ಅಂತಂದ್ರೆ ನೀವು
ಲಾಸ್ ಮಾಡ್ಕೋ ಚಾನ್ಸಸ್ ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಸೊ ಅದೇ ರೀತಿಯಾಗಿ ನಾವು ಸ್ವಲ್ಪ ಒಂದು ನಿಫ್ಟಿ ನೋಡ್ಕೊಂಡ್ರೆ, ಸೊ ನಿಫ್ಟಿ ನೋಡ್ರಿ, ನಿಫ್ಟಿ ಒಳಗೆ ಏನಾಗಿತ್ತಪ್ಪ ಅಂದ್ರೆ ಏನು ಡಿಸ್ಕಸ್ ಮಾಡಿದಪ್ಪ ಅಂದ್ರೆ ಈ ಒಂದು ಏರಿಯಾ ಈ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಏರಿಯಾ ಏನಾಗಿತ್ತಪ್ಪ ಅಂತಂದ್ರೆ ಸ್ವಲ್ಪ ಹೆವಿ ಆಗಿರ್ತಕ್ಕಂಥದ್ದು ಸಪೋರ್ಟ್ ತಗೊಂಡು ಮಾರ್ಕೆಟ್ ಮೇಲೆ ಹೋಗ್ತಾ ಅಂತ ಹೇಳಿದೆ. ಓಕೆ, ಸೊ ಅದೇ ರೀತಿಯಾಗಿ ಏನಾಯ್ತಪ್ಪ ಅಂದ್ರೆ ನಿನ್ನಿನ ದಿನ ಸ್ವಲ್ಪ ಮೇಲ್ಗಡೆ ಮಾರ್ಕೆಟ್ ಮೇಲೆ ಹೋಗಿತ್ತು. ಆದ್ರೆ ಇವತ್ತು ಏನಾಯ್ತಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಓಪನ್ ಆದ್ರೂ ಕೂಡ ಇದೇನು ಝೋನ್ ಇದೆ ಫ್ಲಿಪ್ ಝೋನ್. ಓಕೆ, ಈ ಒಂದು ಫ್ಲಿಪ್ ಝೋನ್ ಇದೆ, ಈ ಫ್ಲಿಪ್ ಝೋನ್ ಮಾರ್ಕೆಟ್ ಏನ್ ಮಾಡ್ಲಿಲ್ಲಪ್ಪ ಅಂದ್ರೆ ಬ್ರೇಕ್ ಮಾಡಲಿಲ್ಲ ಮೇಲೆ ಡೈರೆಕ್ಟ್ ಏನಾಯ್ತಪ್ಪ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಕೆಳಗಡೆ ಬ್ಲಾಕ್ ಸ್ಟಾರ್ಟ್ ಮಾಡ್ತು. ಕೆಳಗಡೆ ಬ್ಲಾಕ್ ಸ್ಟಾರ್ಟ್ ಮಾಡಿ ಕೂಡ ಇದೇನಿದೆ ಮೇನ್ ಹೈ ಏನಿದೆ, ಈ ಮೇನ್ ಹೈ ಕೆಳಗಡೆ ಮಾರ್ಕೆಟ್ ಬ್ರೇಕ್ ಮಾಡುತ್ತಿರೋದ್ರಿಂದ ನಾಳೆ ದಿನ ಏನೇ ಇಂಪಾರ್ಟೆಂಟ್ ಅಪ್ಪ ನಮಗೆ ಇಂಪಾರ್ಟೆಂಟ್ ಝೋನ್ ಆಗಿರ್ತಕ್ಕಂಥದ್ದು ನಾಳೆ ದಿನ ಈ ಒಂದಿದೆ 24,100. ಓಕೆ, 24,100 ಮೇನ್ ಇಂಪಾರ್ಟೆಂಟ್ ಇದೆ. ಅದಾದ ಕೂಡ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏರಿಯಾ ಇರ್ತಕ್ಕಂಥದ್ದು 23,800. ಒಂದು ವೇಳೆ ಏನಾದ್ರು ಮಾರ್ಕೆಟ್ ಇಲ್ಲೇ ಒಂದು ಸ್ಪೇಸ್ ಅಲ್ಲಿ ಮಾರ್ಕೆಟ್ ಓಪನ್ ಆಗಿ ಸ್ವಲ್ಪ ಕನ್ಸೋಲೇಷನ್ ಆಗಿ ಕೆಳಗಿನ ಸೈಡ್ ಈ ಒಂದು ಏರಿಯಾ ಏನಾದ್ರು ಬ್ರೇಕ್ ಮಾಡ್ತೀವಿ. ಓಕೆ, ಈ ಒಂದು 24,050 ಈ ಒಂದು ಏರಿಯಾ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಇಲ್ಲಿವರೆಗೂ ಬರುತ್ತೆ. ಇಲ್ಲಿಪ್ಪ ಅಂತಂದ್ರೆ 23,800 ಬರುತ್ತೆ. ಇಲ್ಲಿನೂ ಮತ್ತೆ ಕನ್ಸಲ್ಟೇಷನ್ ಆಗಿ ಮತ್ತೆ ಬ್ರೇಕ್ ಮಾಡಕ್ ಸ್ಟಾರ್ಟ್ ಮಾಡ್ತಪ್ಪ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಬರುತ್ತೆ 23,600 ಕೂಡ ಟಾರ್ಗೆಟ್ ರೀಚ್ ಮಾಡತಕ್ಕಂಥ ಸಾಧ್ಯತೆಗಳು ನಾಳಿನ ದಿನ ನಿಫ್ಟಿ ಒಳಗೆ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ಇಲ್ಲಿ ನಾವು ವಾರ್ ಇದು ಇಂಡಿಯಾ ಮತ್ತು ಪಾಕಿಸ್ತಾನದ ಒಂದು ಸ್ವಲ್ಪ ಯುದ್ಧದ ಸಂದರ್ಭ ಇರೋದ್ರಿಂದ ಸ್ವಲ್ಪ ಪ್ಯಾನಿಕ್ ಸೆಲ್ಲಿಂಗ್ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಕೂಡ ಜಾಸ್ತಿ ಇರ್ತದೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ಸ್ವಲ್ಪ ಪ್ಯಾನಿಕ್ ಆಗಿ ಟ್ರೇ ಮಾಡೋಕ್ಕಿಂತ ಒಂದ್ ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥ ಲಾಟ್ ಅನ್ನು ಹಾಕೊಂಡು ಟ್ರೇ ಮಾಡೋದು ತುಂಬಾನೇ ಒಳ್ಳೇದು. ಸೊ ಅದೇ ರೀತಿಯಾಗಿ ಇನ್ನು ಸ್ವಲ್ಪ ನಾವು 30 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ನೋಡ್ರಿ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ನೋಡ್ರಿ ಈ ಒಂದು ಝೋನ್ ಇತ್ತಲ್ಲ ಮಾರ್ಕೆಟ್ ಇದು ಬುಲಿಶ್ ಝೋನ್ ಇತ್ತಲ್ಲ 23,900 ಇದು ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡ್ತದೆ. ಬಟ್ ಇಲ್ಲಿ ಏನ್ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಮಾರ್ಕೆಟ್ ಈ ಏನ್ ಝೋನ್ ಇತ್ತಲ್ಲ ನಿನ್ನೆ ಓಪನ್ ಆಗಿರ್ತಕ್ಕಂಥದ್ದು. ಓಕೆ, ನಿನ್ನೆ ಓಪನ್ ಆಗಿರೋದು ನೋಡ್ರಿ, ಇಲ್ಲಿನೂ ಕೂಡ ರೆಸ್ಪೆಕ್ಟ್ ಮಾಡಿದೆ, ಇಲ್ಲಿನೂ ಕೂಡ ರೆಸ್ಪೆಕ್ಟ್ ಮಾಡಿದೆ, ಇಲ್ಲಿನೂ ಕೂಡ ರೆಸ್ಪೆಕ್ಟ್ ಮಾಡಿದೆ, ಇಲ್ಲಿನೂ ಕೂಡ ರೆಸ್ಪೆಕ್ಟ್ ಮಾಡಿದೆ, ಇಲ್ಲಿನೂ ಕೂಡ ರೆಸ್ಪೆಕ್ಟ್ ಮಾಡಿದೆ. ಸೊ ಕಂಟಿನ್ಯೂಸ್ ಆಗಿ ಏನಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಸಪೋರ್ಟ್ ಇಂದ ಇದು ರೆಸಿಸ್ಟೆನ್ಸ್ ಆಗಿತ್ತು, ರೆಸಿಸ್ಟೆನ್ಸ್ ಇಂದ ಸಪೋರ್ಟ್ ಇತ್ತು. ಅಂದ್ರೆ ಕಂಟಿನ್ಯೂಸ್ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಫ್ಲಿಪ್ ಝೋನ್ ಆಗಿತ್ತು. ಓಕೆ, ಸೊ ಈ ಫ್ಲಿಪ್ ಝೋನ್ ದಲ್ಲಿ ಮಾರ್ಕೆಟ್ ಕೆಳಗಿನ ಸರ್ ಬ್ರೇಕ್ ಮಾಡ್ಕೊಂಡು ಬಂದಿರೋದ್ರಿಂದ ನಾಳೆ ದಿನ ಏನಾದ್ರು ಮಾರ್ಕೆಟ್ ಇದೇ ಒಂದು ಏರಿಯಾದಲ್ಲಿ ಏನಾದ್ರು ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಕೆಳಗಿನ ಸರ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಯಾವ್ದಿರುತ್ತಪ್ಪ ಅಂತಂದ್ರೆ ಇದು 24,050. ಓಕೆ, ಫಸ್ಟ್ ಟಾರ್ಗೆಟ್ 24,050 ಇದು ಫಸ್ಟ್ ಟಾರ್ಗೆಟ್ ಇರುತ್ತೆ. ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಏನಾದ್ರು ಕೆಳಗಿನ ಬಂತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮಗೆ ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು 24,000 ಬ್ರೇಕ್ ಮಾಡ್ಕೊಂಡು ಬಂದಿತ್ತು. ಅವಾಗ ಏನಾಗುತ್ತಪ್ಪ ಅಂದ್ರೆ 23,800 ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಕೆಳಗಿನ ಸೈಡ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಆದ್ರೆ ಮಾರ್ಕೆಟ್ ಮೇಲಿನ ಸೈಡ್ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಮೇನ್ ಇಂಪಾರ್ಟೆಂಟ್ ಯಾವ್ದು ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕಪ್ಪ ಅಂದ್ರೆ ಈ ಏರಿಯಾ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕು 24,400. ಓಕೆ, ಈ 24,400 ಎಲ್ಲಿವರೆಗೂ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಮೇಲಿನ ಸೈಡ್ ಹೋಗಂಗಿಲ್ಲ. ಏನಾಗ್ತಪ್ಪ ಅಂದ್ರೆ ಮೇಲಿನ ಇಲ್ಲಿ ಓಪನ್ ಆಗುತ್ತೆ ಮತ್ತೆ ಕನ್ಸಲ್ಟೇಷನ್ ಆಗಿ ಕೆಳಗೆ ಬರುತ್ತೆ. ಸೊ ಮೇಲ್ಗಡೆ ಹೋಗಬೇಕಾಗಿತ್ತಪ್ಪ ಅಂದ್ರೆ ಇಲ್ಲೇ ಇಲ್ಲ ಕನ್ಸಲ್ಟೇಷನ್ ಆಗಿ ಈ ರೀತಿ ಬ್ರೇಕ್ ಮಾಡ್ಕೊಂಡು ಹೋದ್ರೆ ಮಾತ್ರ ಮೇಲ್ಗಡೆ ಹೋಗುತ್ತೆ, ಇಲ್ಲಪ್ಪ ಅಂದ್ರೆ ಅಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ. ಸೊ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಮಗೆ ಮೇನ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಈ ಒಂದು ಏರಿಯಾ ಮಾರ್ಕೆಟ್ 24,200 ಏನಾದ್ರು ಮಾರ್ಕೆಟ್ ಮೇಲಿನ ಸರ್ ಬ್ರೇಕ್ ಮಾಡಿಲ್ಲಪ್ಪ ಇಲ್ಲೇ ಕನ್ಸಲ್ಟೇಷನ್ ಆಗಿ ಕೆಳಗಿನ ಸರ್ ಬರ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಏನಂತಪ್ಪ ಅಂತಂದ್ರೆ ಈ ಒಂದು ಏರಿಯಾ 24,050 ಆದ್ಮೇಲೆ 24,000 24,000 ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 23,800 ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 23,800 ಕೂಡ ಮಾರ್ಕೆಟ್ ಕೆಳಗೆ ಬರ್ತಕ್ಕಂಥ ಸಾಧ್ಯತೆಗಳು ಇದು ಜಾಸ್ತಿ ಇದೆ. ಯಾಕಪ್ಪ ಅಂದ್ರೆ ನೋಡ್ರಿ ಇಲ್ಲಿನೂ ಕೂಡ ಒಂದು ಏನಿದೆಪ್ಪ ಅಂದ್ರೆ ಬೇರೆ ಝೋನ್ ಇದೆ, ಇಲ್ಲಿನೂ ಕೂಡ ಬೇರೆ ಝೋನ್ ಇದೆ ಮತ್ತು ಇಲ್ಲಿನೂ ಕೂಡ ಬೇರೆ ಝೋನ್ ಇದೆ. ಹೌದಾ, ಸೊ ಹೇಗೆ ಏನ್ ಮಾಡ್ರಪ್ಪ ಮಾರ್ಕೆಟ್ ನಾಳಿನ ದಿನ ಸ್ವಲ್ಪ ನೋಡ್ಕೊಂಡು ಟ್ರಿಕ್ ಆಗಿ ನೋಡ್ಕೊಂಡು ಟ್ರೇಡ್ ಮಾಡಿ. ಓಕೆ, ರ್ಯಾಂಡಮ್ ಆಗಿ ಟ್ರೇಡ್ ತೊಗೊಳಕ್ ಹೋಗ್ರಿ. ಓಕೆ, ಬಾಯ್.